ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ವಿಚಾರನ ಪ್ರತಿ ಸತಿ ಹೇಳ್ತಾ ಇರ್ತೀನಿ. ಇದರಿಂದ ತುಂಬಾ ಜನ ಆಕ್ಚುಲಿ ಬೆನಿಫಿಟ್ ನ ಮಾಡ್ಕೋತಾ ಇರ್ತಾರೆ. ಸ್ಪೆಷಲಿ ಏನು ಅಂತ ಅಂದ್ರೆ ಸ್ವಂತ ಮನೆ ಯಾರಿಗೆಲ್ಲ ಬೇಕು ಇದರ ವಿಚಾರವಾಗಿ ನಿಮ್ಗೆ ನಾನು ತುಂಬಾ ಸತಿ ವಿಡಿಯೋನ ಮಾಡಿದ್ದೀನಿ. ಅಂಡ್ ಈ ಬಾರಿ ವಿಡಿಯೋದಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ ನಿಮಗೆ ಮನೆಗಳು ಯಾವ ರೀತಿ ಇರುತ್ತೆ ಅಂತ ಕೂಡ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ನಿರ್ಧಾರನ ಮಾಡಿದ್ದೀನಿ. ಸೊ ಯಾವ ರೀತಿ ನೀವು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೋಬಹುದು, ಗೌರ್ಮೆಂಟ್ ಇಂದ ಫ್ರೀ ಆಗಿ ಮನೆ ಕೊಡ್ತಾರಲ್ವಾ, ಅದನ್ನ ಯಾವ ರೀತಿ ಇರುತ್ತೆ, ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡಿರ್ತಾರೆ, ನಾವ್ ಅಲ್ಲಿಗೆ ಹೋಗಿ ನೋಡಕ್ ಆಗಲ್ಲ ಅಂತ ಅಂದ್ರೆ ಆನ್ಲೈನ್ ಅಲ್ಲಿ ಯಾವ ರೀತಿ ನೀವು ಚೆಕ್ ನ ಮಾಡ್ಕೋಬಹುದು, ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿರುವಂತ ಮಾಹಿತಿನ ಕೊಡ್ತಾ ಹೋಗ್ತೀನಿ. ತುಂಬಾ ಇಂಪಾರ್ಟೆಂಟ್. 1 BHK 2 BHK ಮನೆಗಳನ್ನ ಫ್ರೀ ಆಗಿ ಗೌರ್ಮೆಂಟ್ ಅಂಡರ್ ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಯುಟಿಲೈಸ್ ಮಾಡ್ಕೋಬಹುದು. ಅಂಡ್ ನನಗೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ನಾವು ಹ್ಯಾಂಡಿಕ್ಯಾಪ್, ನಮಗೂ ಮನೆ ಬೇಕು ಅಂತ ಹೇಳ್ಬಿಟ್ಟು. ಸೊ ವಿಕಲಚೇತನರಿಗೆ ಸಪರೇಟ್ ಆಗಿ ರಿಸರ್ವೇಶನ್ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂಡ್ ತುಂಬಾ ಜನಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ಬೇಡಿ, ಹಾಗೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ನಿಮಗೆ ಗೊತ್ತಿರೋ ಹಾಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಇದೇನಿದೆ, ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಬ್ರು ಮಿಕ್ಸ್ ಆಗಿ ರಾಜೀವ್ ಗಾಂಧಿ ವಸತಿ ಯೋಜನೆನ ಮಾಡ್ತಾರೆ. ಎವ್ರಿ ಸ್ಟೇಟ್, ಎಲ್ಲಾ ಸ್ಟೇಟ್ಗಳಲ್ಲೂ ರಿಸರ್ವ್ ಆಗಿ ಈ ಒಂದು ಮನೆಗಳನ್ನ ಕಟ್ಟಬೇಕು, ಮನೆಗಳು ಕೊಡಬೇಕು ಅನ್ನೋದ್ರ ಬಗ್ಗೆ ಇಡೀ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಕೊಟ್ಟಿರ್ತಾರೆ, ಓಕೆನಾ. ಸೊ ಅದೇ ರೀತಿ ನಮ್ಮ ಬೆಂಗಳೂರಲ್ಲೂ ಕೊಟ್ಟಿರ್ತಾರೆ, ನಮ್ಮ ಕರ್ನಾಟಕದಲ್ಲೂ ಕೊಟ್ಟಿರ್ತಾರೆ. ತುಂಬಾ ಜನ ನನ್ಗೆ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ, ಬೆಂಗಳೂರಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಅಥವಾ ಯಾವ ಯಾವ ಜಾಗಗಳಲ್ಲಿ ನಮಗೆ ರಿಸರ್ವ್ ಮಾಡಿರ್ತಾರೆ ಜಾಗಗಳನ್ನ ಅಂತ ಹೇಳ್ಬಿಟ್ಟು. ಸೊ ನನ್ ಮೆಜಾರಿಟಿ ಬೆಂಗಳೂರವರು ಬಹುಶಃ ನನ್ನ ವಿಡಿಯೋಸ್ ನ ನೋಡ್ತಾ ಇರಬಹುದು. ಸೊ ಹಾಗಾಗಿ ಬೆಂಗಳೂರಲ್ಲಿ ಯಾವ ಯಾವ ಏರಿಯಾಗಳಲ್ಲಿ ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆಯ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಥವಾ ಎಲ್ಲೆಲ್ಲಿ ಮಾಡಿದ್ದಾರೆ ಇದುವರೆಗೂ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮ್ಗೆ ಒಂದಷ್ಟು ಇಮೇಜಸ್ ಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ಬಿಡ್ತೀನಿ. ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಐಡಿಯಾ ಬರುತ್ತೆ. ಅಪ್ಲಿಕೇಶನ್ಸ್ ಗಳು ಶುರುವಾಗಿದೆ. ನೀವು ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ರಾಜೀವ್ ಗಾಂಧಿ ವಸತಿ ಯೋಜನೆ ಅಂಡರ್ ಅಲ್ಲಿ ನೀವು ಅಪ್ಲಿಕೇಶನ್ಸ್ ನ ಹಾಕಬಹುದು. ನೀವೇ ಮನೇಲಿ ಕೂತ್ಕೊಂಡು ಹಾಕಬಹುದು. ಇಲ್ಲ ಅಂತ ಅಂದ್ರೆ ನೀವು ಅದು ಸೈಬರ್ ಸೆಂಟರ್ಗೆ ಹೋಗಿ, ಇಲ್ಲ ಬೆಂಗಳೂರು ಕರ್ನಾಟಕ ಹೋದ್ರು ಅವರು ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತಾರೆ. ಇದಕ್ಕೆ ಆಧಾರ್ ಕಾರ್ಡು, ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಎಲ್ಲಾ ರೀತಿಯ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ. ಇದನ್ನೆಲ್ಲ ರೆಡಿ ಇಟ್ಕೊಂಡ್ರೆ ನೀವು ಅಪ್ಲಿಕೇಶನ್ಸ್ ಗೆ ಹಾಕಬಹುದು. ಅಂಡ್ ಇದು ಕಂಪ್ಲೀಟ್ ಆಗಿ ನಮ್ಗೆ ಗೌರ್ಮೆಂಟ್ ಇಂದ ಫ್ರೀ ಆಗಿ ಕೊಟ್ಟು ಬಿಡ್ತಾರಾ, ಏನು ಕೇಳಲ್ವಾ, ಏನು ಮಾಡಲ್ವಾ, ಫ್ರೀ ಆಗಿ ಕೊಟ್ಬಿಡ್ತಾರ ಅಂದ್ರೆ ಫ್ರೀಯಾಗಿ 100% ಫ್ರೀ ಆಗಿ ಕೊಡಲ್ಲ. ಏನು ಅಂದ್ರೆ ಗೌರ್ಮೆಂಟ್ ಇಂದ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಫ್ಲಾಟ್ 15 ಲಕ್ಷಕ್ಕೆ ಮಾರ್ತಾ ಇದಾರೆ ಅಂತ ಇಟ್ಕೊಳ್ಳೋಣ. ಯಾಕಂದ್ರೆ ಇವಾಗ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. 15 ಲಕ್ಷಕ್ಕೆ ಫ್ಲಾಟ್ ನ ಮಾರ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ 10 ಲಕ್ಷ ಸಾಲನ ಕೊಡೋದಿಕ್ಕೆ ವ್ಯವಸ್ಥೆನೆ ಮಾಡ್ಕೊಡ್ತಾರೆ. ಈ ಸಾಲ ಕೊಡ್ಬೇಕು ಅಂತ ಅಂದ್ರೆ ನಿಮ್ಮ ಆದಾಯ ಮತ್ತೆ ನಿಮ್ಮ ಒಂದು ರೊಟೇಷನ್ ಯಾವ ರೀತಿ ಆಗ್ತಾ ಇದೆ, ನೀವೇನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಗೆ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ, ಇದರ ಒಂದು ಆಧಾರದ ಮೇಲೆ ನಿಮಗೆ ಸಾಲನ ಕೊಡುವಂತದ್ದು. ಸುಮ್ನೆ ಹೋಗಿದ ತಕ್ಷಣ ಎಲ್ಲರಿಗೂ ಸಾಲ ಕೊಡಲ್ಲ. ಸಾಲನ ತೀರಿಸ್ಬೇಕಲ್ಲ ನೀವುಗಳು. ತೀರಿಸಕ್ಕೆ ಆಗುತ್ತಾ ನಿಮ್ ಕೈಲಿ ಅಂತ ಹೇಳಿ ಕ್ರಾಸ್ ಚೆಕ್ ನ ಮಾಡ್ಬಿಟ್ಟು ನಂತರನೇ ನಿಮ್ಗೆ ಸಾಲನ ಕೊಡೋದು. ಸೊ ಅದು ನಿಮ್ಗೆ ಇಷ್ಟು ಪರ್ಸೆಂಟ್ ಅಂದ್ರೆ ಇವಾಗ ನೀವು ಆಚೆಗಡೆ ತಗೊಂಡ್ರೆ 3% 4% ತರ ಇಂಟ್ರೆಸ್ಟ್ ಇರುತ್ತೆ. ಬಟ್ ಇಲ್ಲೇನಂದ್ರೆ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ, ಯಾಕಂದ್ರೆ ಗೌರ್ಮೆಂಟ್ ಕೊಡ್ತಾ ಇರೋದ್ರಿಂದ. ಸೊ ಹಾಗಾಗಿ ನೋಡ್ಕೊಂಡು ಸಾಲನ ಗೌರ್ಮೆಂಟ್ ಕೊಡುತ್ತೆ. ಫ್ರೀ ಆಗಿ 100% ಫ್ರೀ ಆಗಿ ಮನೆನ ಕೊಡಲ್ಲ, ಸಾಲ ಕೊಡುತ್ತೆ. ಸಾಲ ಕೊಟ್ಮೇಲೆ ಅದನ್ನ ನೀವು ಸಾಲ ತೀರಿಸ್ತಾ ನೀವು ಮನೆಗೆ ಹೋಗ್ಬೋದು, ಶಿಫ್ಟ್ ಆಗ್ಬೋದು, ಓಕೆನಾ. ಇಲ್ಲಿ ಮೇಜರ್ ಆಗಿ ನಮ್ಮ ಬೆಂಗಳೂರಲ್ಲಿ 1 BHK ಅಂದ್ರೆ 1 ರೂಮ್ ಇರುವಂತ ಮನೆ ಮತ್ತೆ 2 BHK 2 ರೂಮ್ ಇರುವಂತ ಮನೆಗಳನ್ನ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ಏನಿಲ್ಲ ಅಂದ್ರೂ ಒಂದು 25,000ದಿಂದ 30,000 ಜನರು ಈಗ ಆಲ್ರೆಡಿ ವಾಸ ಕೂಡ ಇದ್ದಾರೆ ಈ ಒಂದು ಮನೆಗಳಲ್ಲಿ, ರಾಜೀವ್ ಗಾಂಧಿ ವಸತಿ ಯೋಜನೆ ಮನೆಗಳಲ್ಲಿ. ಸೊ ನಿಮ್ಗೆ ಇವಾಗ ನಾನು ಒಂದಷ್ಟು ಫೋಟೋಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ. ಈಗ ಫೋಟೋಸ್ ಗಳನ್ನ ನೋಡ್ಕೊಂಬನ್ನಿ, ನಾನು ನೆಕ್ಸ್ಟ್ ಡೀಟೇಲ್ಸ್ ನ ಹೇಳ್ತಾ ಇರ್ತೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಿಲ್ಡಿಂಗ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅಂಡ್ ಆ ಬಿಲ್ಡಿಂಗ್ ಅಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಕೂಡ ಏನು ಪ್ರಿಂಟ್ ಮಾಡಿದ್ದಾರೆ. ಯಾಕಂದ್ರೆ ನಾಳೆ ದಿನ ಅಪಾರ್ಟ್ಮೆಂಟ್ ಅದು ಇದು ಅಂತ ಮಿಸ್ ಆಗ್ಬಾರ್ದು ಅಂತ ಹೇಳಿ ಯೋಜನೆ ಅಂಡರ್ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳಿ ಆ ಬಿಲ್ಡಿಂಗ್ ಗಳಿಗೆ ಕಂಪ್ಲೀಟ್ ಆಗಿ ಹೆಸರನ್ನ ಹಾಕಿದ್ದಾರೆ. ಇದಾದ್ಮೇಲೆ ಹಾಲ್ ಆಗಿರ್ಬೋದು, ವಾಶ್ರೂಮ್ ಗಳಾಗಿರ್ಬೋದು, ಕಿಚನ್ ಗಳಾಗಿರ್ಬೋದು, ಅಕ್ಕಪಕ್ಕದ ಮನೆ ಹೇಗಿರುತ್ತೆ, ಎಷ್ಟು ಸ್ಪೇಸ್ ಅಲ್ಲಿ ಇರುತ್ತೆ, ಕಂಪ್ಲೀಟ್ ಆಗಿರುವಂತ ಡೀಟೇಲ್ಸ್ ಗಳು ನಿಮ್ಗೆ ಈ ಇಮೇಜಸ್ ಅಲ್ಲಿ ಕಾಣ್ತಾ ಇದೆ. ಮತ್ತೆ ಜಾಗ ಎಷ್ಟು ಬರುತ್ತೆ, ಒಂದು ಅಪ್ರಾಕ್ಸಿಮೇಟ್ ನೀವೆಲ್ಲರೂ ಐಡಿಯಾ ತಿಳ್ಕೊಬೇಕು ಅಂತ ಹೇಳಿದ್ರೆ ಇಮೇಜಸ್ ನೋಡಿದ್ರೆ ಅಟ್ಲೀಸ್ಟ್ ನಿಮ್ಗೊಂದಷ್ಟು ಓಕೆ ಈ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ಇಮೇಜಸ್ ನ ತೋರಿಸ್ದೆ ನಿಮಗೆ. ಸೊ ಒಂದ್ ಸ್ಮಾಲ್ ಕ್ಯಾಲ್ಕುಲೇಷನ್, ಒಂದು ಐಡಿಯಾ ಹಿಂಗಿರುತ್ತೆ ಮನೆಗಳು ಅಂತ ಹೇಳ್ಬಿಟ್ಟು.
ನೀವ್ ಕೇಳ್ಬೋದು, ಈ ಫೋಟೋಗಳೆಲ್ಲ ನಿಮ್ಗೆ ಎಲ್ಲಿಂದ ಸಿಕ್ತು, ನಾವ್ ಹೋಗಿ ನೋಡಬಹುದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಯಾರು ಬೇಕಾದ್ರೂ ಈ ಫೋಟೋಸ್ಗಳನ್ನ ನೋಡಬಹುದು. ಏನಿಲ್ಲ, ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಹೇಳ್ಬಿಟ್ಟು ಏನೋ ಅವರ ವೆಬ್ಸೈಟ್ ಇದೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ, ಪಿನ್ ಮಾಡಿರ್ತೀನಿ, ಕಮೆಂಟ್ ಅಲ್ಲಿ ದಯವಿಟ್ಟು ಚೆಕ್ ಮಾಡಿ. ಆ ವೆಬ್ಸೈಟ್ ಗೆ ಹೋಗ್ಬಿಟ್ರೆ ನೀವು ಕಂಪ್ಲೀಟ್ ಆಗಿರುವಂತ ಡೀಟೇಲ್ಸ್ ನಿಮಗೆ ಲೊಕೇಶನ್, ಗೂಗಲ್ ಮ್ಯಾಪ್ ಲೊಕೇಶನ್ ಸಮೇತ ತೋರಿಸುತ್ತೆ. ಪ್ರತಿ ಒಂದು ಡೀಟೇಲ್ಸ್ ಸಮೇತ ನಿಮ್ಗೆ ವೆಬ್ಸೈಟ್ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಬಿಟ್ಟಿದ್ದಾರೆ, ನೀವು ಚೆಕ್ ಮಾಡ್ಕೋಬಹುದು. ಸರಿನಾ? ಚೆಕ್ ಮಾಡ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಹೌದಲ್ವಾ ಈ ತರ ಆ ತರ ಅಂತ ಹೇಳ್ಬಿಟ್ಟು. ಈಗ ಲೊಕೇಶನ್ ವೈಸ್ ನಾವು ಮಾತಾಡೋಣ. ಬೆಂಗಳೂರಲ್ಲಿ ಯಾವ ಯಾವ ಜಾಗಗಳಿಗೆ ಈ ಮನೆನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಗೆ ಆನೇಕಲ್ಲಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಆನೇಕಲ್ಲಲ್ಲಿ ಕೊಟ್ಟಿದ್ದಾರೆ. ಕೃಷ್ಣರಾಜಪುರಂ ಅಂದ್ರೆ KR ಪುರಂ ಏನ್ ಕರಿತೀವಿ ಅಲ್ಲಿ ಕೊಟ್ಟಿದ್ದಾರೆ. ದಾಸರಹಳ್ಳಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಮಾಡಿದ್ದಾರೆ. ಬ್ಯಾಟ್ರಾಯನ್ಪುರದಲ್ಲಿ ಮಾಡಿದ್ದಾರೆ. ಮಹಾದೇವಪುರದಲ್ಲಿ ಮಾಡಿದ್ದಾರೆ. ಯಲಹಂಕ, ಯಶವಂತಪುರ, ಇದಿಷ್ಟು ಜಾಗಗಳಲ್ಲಿ ಬೆಂಗಳೂರಲ್ಲಿ ನಿಮಗೆ ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆ ಏನಿದೆ ಇದಿಷ್ಟು ಜಾಗಗಳಲ್ಲಿ ನಿಮಗೆ ರಿಸರ್ವ್ ಮಾಡಿದ್ದಾರೆ. ಅಂಡ್ ಮನೆಗಳನ್ನ ಕೂಡ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲಿ ಜನ ವಾಸ ಆಗಿದ್ದಾರೆ. ಓಕೆನಾ? ಇಲ್ಲಿ ಒಟ್ಟು ಫ್ಲಾಟ್ ಗಳ ಸಂಖ್ಯೆ ಅಂದ್ರೆ ಓವರ್ ಆಲ್ ನಿಮ್ಗೆ ಹೇಳ್ತಾ ಇರೋದು, ಆನೇಕಲ್ಲಲ್ಲಿ 4044 ಫ್ಲಾಟ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. KR ಪುರಂ ಅಲ್ಲಿ 576 ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ದಾಸರಳ್ಳಿಯಲ್ಲಿ 1132 ಮನೆಗಳಿದಾವೆ. ಬೆಂಗಳೂರು ದಕ್ಷಿಣದಲ್ಲಿ 579 ಮನೆಗಳು. ಬ್ಯಾಟರಾಯನಪುರ ಅಲ್ಲಿ 1943, ಮಹಾದೇವಪುರ ಅಲ್ಲಿ 4199, ಯಲಹಂಕದಲ್ಲಿ 14,820 ಹೈಯೆಸ್ಟ್ ಕಾಣಿಸ್ತಾ ಇದೆ ಯಲಹಂಕ ನಮಗೆ. ಅಂಡ್ ಯಶವಂತಪುರ 12,377. ಟೋಟಲ್ ಆಗಿ ಇದುವರೆಗೂ 39,670 ಮನೆಗಳನ್ನ ಈ ಎಲ್ಲಾ ಏರಿಯಾಗಳು ಸೇರಿ ಕನ್ಸ್ಟ್ರಕ್ಷನ್ ನ ರೆಡಿ ಇಟ್ಟಿದ್ದಾರೆ. ಓಕೆನಾ? ಇದ್ರ ಜೊತೆಗೆ ಈಗಾಗ್ಲೇ ಬುಕಿಂಗ್ ಮಾಡ್ಕೊಂಡಿರೋರು 16,682 ಜನ ಬುಕಿಂಗ್ ನ ಮಾಡ್ಕೊಂಡಿದ್ದಾರೆ. ಟೋಟಲ್ ಎಲ್ಲ ಏರಿಯಾ ಸೇರಿ ಹೇಳ್ತಿರೋದು. ಅಂಡ್ ಇವಾಗ ತುಂಬಾ ಜನ ನಮ್ಗೆ ಕೇಳ್ತಾ ಇರ್ತಾರೆ, ನಾವು ವಿಕಲಚೇತನರು, ನಮ್ಗೆ ಮನೆಗಳು ಬೇಕು, ನಾವ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ನಿಮಗಳಿಗೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಮಗಳಿಗೆ ರಿಸರ್ವೇಶನ್ ನ ಮಾಡಿದ್ದಾರೆ. ಓಕೆನಾ? ನೀವು ಜನರಲ್ ಕ್ರೈಟೀರಿಯಾ ಅಂಡರ್ ಬರೋಣ, ನಿಮ್ಗೆ ರಿಸರ್ವೇಶನ್ ನಿಮ್ಗೆ ಫಿಕ್ಸ್. ಯಾವ ರೀತಿ ಅಂತ ಅಂದ್ರೆ, ಆನೇಕಲ್ಲಲ್ಲಿ ನಿಮಗೆ 75 ಫ್ಲಾಟ್ಸ್ ಗಳನ್ನ ರೆಡಿ ಇಟ್ಟಿದ್ದಾರೆ. KR ಪುರಂ ಅಲ್ಲಿ ಕೊಟ್ಟಿಲ್ಲ. ದಾಸರಳ್ಳಿಯಲ್ಲಿ 16 ಫ್ಲಾಟ್ ಗಳನ್ನ ನಿಮ್ಗೆ ರಿಸರ್ವ್ ಇಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಕೊಟ್ಟಿಲ್ಲ. ಬ್ಯಾಟರಾಯನಪುರದಲ್ಲಿ 23 ಫ್ಲಾಟ್ ಗಳನ್ನ ಇಟ್ಟಿದ್ದಾರೆ. ಮಹಾದೇವಪುರದಲ್ಲಿ 83 ಫ್ಲಾಟ್ ಗಳನ್ನ ಇಟ್ಟಿದ್ದಾರೆ. ಯಲಹಂಕ ಅಲ್ಲಿ 156 ಕೊಟ್ಟಿದ್ದಾರೆ. ಯಶವಂತಪುರ ಅಲ್ಲಿ 195. ಟೋಟಲ್ ಆಗಿ 548 ಫ್ಲಾಟ್ಸ್ ಗಳನ್ನ ವಿಕಲಚೇತನರಿಗೆ ರಿಸರ್ವ್ ಅಂತ ಹೇಳಿ ಇಟ್ಬಿಟ್ಟಿದ್ದಾರೆ. ಓಕೆನಾ? ಸೊ ನೀವು ಅದನ್ನ ಉಪಯೋಗಿಸ್ಕೋಬಹುದು. ಇದುವರೆಗೂ 357 ಜನ ಅಂದ್ರೆ ವಿಕಲಚೇತನರ ಒಂದು ಕ್ಯಾಟಗರಿಯಲ್ಲಿ ಬಂದಾಗ 357 ಜನ ಆಲ್ರೆಡಿ ವಾಸು ಇದಾರಂತೆ ಈ ಒಂದು ಯೋಜನೆ ಅಂಡರ್. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಇವಾಗ ಏನಿದು ಇಷ್ಟೊಂದು ಡೀಟೇಲ್ಸ್ ಎಲ್ಲ ನಮ್ಗೆ ಟ್ರಾನ್ಸ್ಪರೆಂಟ್ ಆಗಿ ಸಿಗ್ತಾ ಇದೆ. ಅಫ್ಕೋರ್ಸ್ ಎಲ್ಲ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ನಿಮ್ಗೆ ನೋಡ್ಬೇಕು ತಾಳ್ಮೆಯಿಂದ, ಇದೇ ಮ್ಯಾಟರ್ ಆಗೋದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮ್ ಆಗಿ ನಿಮ್ಗೆ ಟ್ರಾನ್ಸ್ಪರೆಂಟ್ ಆಗಿ ವೆಬ್ಸೈಟ್ ಅಲ್ಲಿ ಬಿಟ್ಟಿರ್ತಾರೆ, ಎಲ್ಲಾನು ನೋಡಬಹುದು, ನೀವು ತಿಳ್ಕೋಬಹುದು ನೀವು. ಓಕೆನಾ? ಅಪ್ಲಿಕೇಶನ್ಸ್ ಹಾಕ್ಬಹುದು. ಯಾರು ಹಾಕ್ಬಹುದು? BPL ರೇಷನ್ ಕಾರ್ಡ್ ಇರೋರು, ಇಲ್ಲಾಂದ್ರೆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರು. APL ಗೆ ಇದು ಸಿಗೋದಿಲ್ಲ, ಬಿಕಾಸ್ ಟ್ಯಾಕ್ಸ್ ಪೇರು, GST ಅದು ಇದು ಅಂತ ಹೇಳ್ಬಿಟ್ಟು ಇದು BPL ಮತ್ತೆ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೆ ಮೇಜರ್ ಆಗಿ ಫೋಕಸ್ ಮಾಡಿರೋ ಕಾರಣ ನೀವುಗಳು ಇದನ್ನ ಅಡ್ವಾಂಟೇಜ್ ಮಾಡ್ಕೋಬಹುದು, ಮನೆಗಳನ್ನ ತಗೋಬಹುದು. ಏನೇ ಇದ್ರು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಹಾಕ್ಬೇಕು. ನಾನ್ ಇದಕ್ಕೆ ನಿಮ್ಗೆ ಹೇಳ್ಬೋದು ಹಿಂಗಿದೆ ಅಪ್ಲೈ ಮಾಡಿ ಅಂತ, ಬಟ್ ನಾನ್ ಬಂದು ನಿಮ್ಗೆ ಅಪ್ಲೈ ಮಾಡ್ಸಕ್ ಆಗಲ್ಲ. ಯಾಕಂದ್ರೆ ತುಂಬಾ ಜನ ನನಗೆ ಇದನ್ನ ಪ್ರಶ್ನೆ ಮಾಡಿದೀರಾ, ಹಾಗಾಗಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇರೋದು, ಬೆಂಗಳೂರನ್ನು ಕರ್ನಾಟಕವನ್ನು ಸೈಬರ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ರಾಜೀವ್ ಗಾಂಧಿ ವಸತಿ ಯೋಜನೆ ಅಂಡರ್ ಅಲ್ಲಿ ನಾವು ಅಪ್ಲಿಕೇಶನ್ಸ್ ನ ಹಾಕ್ಬೇಕು ಅಂತ ಅಂದ್ರೆ ಅಪ್ಲಿಕೇಶನ್ಸ್ ಹಾಕ್ಬೋದು. ನೀವು ಟೆಂಡರ್ ಎಲ್ಲ ಕರ್ದಾಗ ಹೋಗಿದೆ, ಸೊ ಅಪ್ಲಿಕೇಶನ್ಸ್ ಗಳನ್ನ ತಗೋತಾ ಇದ್ದಾರೆ. ಅಂಡ್ ಇದು ಯಾವ ರೀತಿ ಸೆಲೆಕ್ಷನ್ ಆಗುತ್ತೆ ಅಂತ ಅಂದ್ರೆ, ಒಂದು ಲಕ್ಕು ಆಯ್ತಾ, ಒಂದು ಲಕ್ ಇರಬೇಕು, ಇನ್ನೊಂದು ಡಾಕ್ಯುಮೆಂಟೇಶನ್ಸ್ ಕರೆಕ್ಟ್ ಆಗಿರ್ಬೇಕು, ಅವಾಗ ಮನೆ ಸಿಗುತ್ತೆ. ಓಕೆನಾ? ಹಾಕಿದವ್ರು ಎಲ್ಲಾರ್ಗು ಮನೆ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತ ಅದ್ರ ಬಗ್ಗೆ ಯಾರು ಗ್ಯಾರಂಟಿ ಕೊಡಲ್ಲ. ಹಾಕಿರೋರು ಎಲ್ಲಾರ್ಗು ಕೆಲಸ ಸಿಕ್ಬೇಕು ಅಂತ ಏನಿಲ್ಲ ಅಲ್ಲ. ಸೊ ಲಕ್ಕು ಮ್ಯಾಟರ್ ಆಗುತ್ತೆ, ಹಾಗೆ ನಿಮ್ ಡಾಕ್ಯುಮೆಂಟೇಶನ್ಸ್ ಮ್ಯಾಟರ್ ಆಗುತ್ತೆ, ಎಲ್ಲಾನು ಮ್ಯಾಟರ್ ಆಗುತ್ತೆ ಈ ಸಂದರ್ಭದಲ್ಲಿ. ಅಂಡ್ ಇವಾಗ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರನ ಹೇಳ್ತೀನಿ. ಏನು ಅಂತ ಅಂದ್ರೆ, ಈಗ ನಾನು ಇದಕ್ಕೆ ಡೀಟೇಲ್ಸ್ ಗಳಿಗೆ ನಾನು ಕೇಳಬೇಕು, ನಾನು ಡೀಟೇಲ್ಸ್ ನ ತಗೋಬೇಕು ಅಂತಂದ್ರೆ ನಾನು ಯಾರಿಗೆ ಕಾಲ್ ಮಾಡ್ಲಿ, ಅಥವಾ ಇದಕ್ಕೆ ಅಂತ ಏನಾದ್ರು
ಯಾರಾದ್ರೂ ಇದಾರಾ ಅಂತ ಕೇಳ್ಬೋದು ನೀವು. ಏನಂದ್ರೆ ಇವಾಗ ಸ್ವಲ್ಪ ಜನಕ್ಕೆ ಏನೋ ಅಂದ್ರೆ ಅಪ್ಲೈ ಮಾಡಕ್ ಬರಲ್ಲ, ತೊಂದರೆ ಆಗ್ತಾ ಇರುತ್ತೆ, ಅವ್ರಂತವ್ರು ಏನ್ ಮಾಡೋದು, ಫೋನ್ ಮಾಡ್ಬಿಟ್ಟು ಕೇಳ್ಬಿಡ್ಬೋದು ಈಸಿಯಾಗಿ. ಓಕೆನಾ? ಅದಕ್ಕೇನೆ ಬೆಂಗಳೂರಲ್ಲಿರುವಂತ ಎಲ್ಲಾ ಏರಿಯಾಗಳದ್ದು ಸ್ಪ್ಲಿಟ್ ಮಾಡ್ಬಿಟ್ಟು ಫೋನ್ ನಂಬರ್ಗಳನ್ನ ಕೊಟ್ಟಿದ್ದಾರೆ. ಓಕೆನಾ? ನಾನ್ ನಿಮಗೆ ಅದನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ನಾನು ಹೇಳಿದ್ರೆ ನೀವು ಕನ್ಫ್ಯೂಷನ್ ಆಗ್ತೀರಾ, ಯಾಕಂದ್ರೆ ಎಲ್ಲಾ ಏರಿಯಾಗಳಿಗೂ ಎರಡೆರಡು ನಂಬರ್ಗಳನ್ನ ಕೊಟ್ಟಿದ್ದಾರೆ. ಆ ನಂಬರ್ನೆಲ್ಲ ನಾನು ಡಿಸ್ಪ್ಲೇ ಮಾಡ್ತಾ ಹೋಗ್ಬಿಡ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ನೋಡಿ, ವಿಧಾನಸಭೆ ಕ್ಷೇತ್ರ ಹೆಸರು ಎಲ್ಲಾ ವೆಬ್ಸೈಟ್ ಅಲ್ಲಿ ಇದೆ ನಿಮಗೆ. ಓಕೆನಾ? ಯಲಹಂಕ ಮತ್ತೆ ದಾಸರಳ್ಳಿಗೆ 2 ನಂಬರ್ ಕೊಟ್ಟಿದ್ದಾರೆ. ಯಲಹಂಕಗೆ ಫಸ್ಟ್ ನಂಬರು, ದಾಸರಳ್ಳಿಗೆ ಎರಡನೇ ನಂಬರು. ಸರಿನಾ? ಅದು ನೀವು ಕಾಲ್ ಮಾಡ್ಕೋಬಹುದು. ಅದಾದ್ಮೇಲೆ ನಿಮ್ಗೆ ಯಶವಂತಪುರಗೆ ನಂಬರ್ ಕೊಟ್ಟಿದ್ದಾರೆ, ಯಶವಂತಪುರ ಅವರು ಕಾಲ್ ಮಾಡಬಹುದು. ಆನೆಕಲ್ಲು ಮತ್ತೆ ಬೆಂಗಳೂರು ದಕ್ಷಿಣ ಅದನ್ನು 2 ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಬಹುದು. ಮಹದೇವಪುರ, KR ಪುರ ಮತ್ತೆ ಬ್ಯಾಟ್ರಾನ್ಪುರಕ್ಕೆ ನಿಮಗೆ ಟೋಟಲ್ ಆಗಿ 2 ನಂಬರ್ನ ಕೊಟ್ಟಿದ್ದಾರೆ. ಈ ನಂಬರ್ಗಳೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಸಮೇತ ಮತ್ತೆ ಕಮೆಂಟ್ ಅಲ್ಲೂ ಸಮೇತ ನಾನು ಪಿನ್ ಮಾಡಿರ್ತೀನಿ. ದಯವಿಟ್ಟು ಆ ನಂಬರ್ಗಳಿಗೆ ನೀವು ಕರೆ ಮಾಡಿದ್ರೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೇನೆ ನಿಮ್ಗೆ ಅವರು ಹೆಲ್ಪ್ ಮಾಡ್ತಾರೆ, ಯಾಕಂದ್ರೆ ಇವರೆಲ್ಲ ಇದಕ್ಕೆ ಅಂತಾನೆ ಕೂತಿರ್ತಾರೆ. ಸೊ ನಿಮ್ಗೆ ಏನಾದ್ರೂ ಡೌಟ್ ಇತ್ತು, ಗೊತ್ತಾಗ್ಲಿಲ್ಲ ಅಂತಂದ್ರೆ ಇದೆಲ್ಲ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ನಿಮಗೆ ಅವರು ಹೆಲ್ಪ್ ನ ಮಾಡ್ತಾರೆ. ಈ ಒಂದು ಯೋಜನೆ ಅಂಡರ್ ಅಲ್ಲಿ ಅಪ್ಲಿಕೇಶನ್ಸ್ ಗಳನ್ನ ಯಾವ ರೀತಿ ಹಾಕ್ಬೇಕು ಅಥವಾ ಏನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ ಒಂದು ಕ್ರೈಟೀರಿಯಾ ಬೇಸಿಸ್ ಅಲ್ಲಿ ಇವರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂಡರ್ ನಿಮ್ಗೆ ಡೀಟೇಲ್ಸ್ ನ ಕೊಡ್ತಾ ಹೋಗ್ತಾರೆ. ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಫ್ರೀ ಮನೆಗಳು ಏನಂದ್ರೆ ಲೋನ್ ಕೊಟ್ಟು ನಮಗೆ ಮನೆನ ಕೊಡ್ತಾ ಇರುವಂತ ಕಾರ್ಯಕ್ರಮ. ಫ್ರೀ ಅಂದ್ರೆ 100% ಫ್ರೀ ಆಗಿ ಮನೆ ಕೊಡಲ್ಲ, ಲೋನ್ ಕೊಡ್ತಾರೆ ಇಷ್ಟು ಕಮ್ಮಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನೀವು ಮನೆನ ತಗೋಬಹುದು. ಅಂಡ್ ಇದು ಪರ್ಮನೆಂಟ್ ಆಗಿರುತ್ತೆ. ಪರ್ಮನೆಂಟ್ ಆಗಿ ನೀವು ಮನೆಗೆ ಹೋಗ್ತೀರಾ. ಓಕೆನಾ? ನೀವು ಯಾವ್ದು ಬಾಡಿಗೆ ಲೀಸು ಆತರ ಎಲ್ಲ ಪರ್ಮನೆಂಟ್ ಆಗಿ ಮನೆಗೆ ಹೋಗೋದು. ಅಲ್ಲಿ ನೀವು ಮೇಂಟೆನೆನ್ಸ್ ಚಾರ್ಜಸ್, ಇವಾಗ ಒಂದು ಅಪಾರ್ಟ್ಮೆಂಟ್ ಹೋದಾಗ 2000 3000 ನಿಮ್ಗೆ ಮೇಂಟೆನೆನ್ಸ್ ಚಾರ್ಜಸ್ ಇರುತ್ತೆ. ಆ ತರ ಬಹುಶಃ ಇವರು ಮೇಂಟೆನೆನ್ಸ್ ಚಾರ್ಜಸ್ ನ ತಗೋಬಹುದು, ತಿಂಗ್ಳಿಗೆ ಇಷ್ಟು ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ನಿಮಗೆ ಎಕ್ಸ್ಟ್ರಾ ಆಗುತ್ತೆ, ಅದೆಲ್ಲ ನೀವು ನೋಡ್ಕೋಬಹುದು, ವಿಚಾರಗಳನ್ನ ಮಾಡ್ಕೋಬಹುದು. ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗಳನ್ನ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ, ನೀವು ಹೋಗಿ ನೋಡ್ಕೊಂಡ್ ಬರ್ಬೋದು. ಮನೆಗಳನ್ನ ನೋಡ್ಕೊಂಡ್ ಬಂದು ಓಕೆ ನಂಗೆ ಬೇಕು ಅಂತ ಅನ್ಸಿದ್ರೆ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೋದು. ನೀವು ಎಲ್ಲಾ ತರದ ಆಪ್ಷನ್ಸ್ ಗಳು ಇದಾವೆ, ಯುಟಿಲೈಸ್ ಮಾಡ್ಕೊಳ್ಳಿ. ಯಾರ್ಯಾರಂಗ್ ಮನೆ ಬೇಕು ಅಂತ ಕೇಳ್ತಾ ಇದ್ದೀರಾ, ನೀವೆಲ್ಲರೂ ಯೂಸ್ ಮಾಡ್ಕೊಳ್ಳಿ. ಆರಾಮಾಗಿ ಅಪ್ಲಿಕೇಶನ್ಸ್ ಗಳನ್ನ ಹಾಕಿ. ವೆಬ್ಸೈಟ್ ಲಿಂಕು, ಫೋನ್ ನಂಬರು 2 ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಕಮೆಂಟ್ ಅಲ್ಲೂ ನಾನು ಪಿನ್ ಮಾಡಿರ್ತೀನಿ. ಓಕೆನಾ? ನೋಡ್ಕೊಳ್ಳಿ, ಮಿಸ್ ಮಾಡ್ಬೇಡಿ. ಮತ್ತೆ ನಂಗೆ ಕಮೆಂಟ್ ಅಲ್ಲಿ ಬಂದು ನಂಬರ್ ಕೊಡಿ ಅಂತ ಕೇಳ್ಬೇಡಿ. ನಾನು ಕಮೆಂಟ್ ಅಲ್ಲಿ ಎಲ್ಲಾನು ಪಿನ್ ಮಾಡಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಸರಿನಾ? ಡಿಸ್ಕ್ರಿಪ್ಷನ್ ಅಂದ್ರೆ ಕೆಳಗಡೆ ಡೀಟೇಲ್ಸ್ ಬರ್ದಿರ್ತೀನಲ್ವಾ, ಅಲ್ಲೊಂದು ಡಿಸ್ಕ್ರಿಪ್ಷನ್ ಅಂತ ನಿಮಗೆ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಸಿಗುತ್ತೆ. ಸರಿನಾ? ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಬಟ್ ಯೂಸ್ ಮಾಡ್ಕೊಳ್ಳಿ. ಇಷ್ಟೊಂದು ಇನ್ಫಾರ್ಮೇಶನ್, ಅದು 1 BHK 2 BHK ಮನೆಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಯಾಕೆ ಲಾಸ್ ಮಾಡ್ಕೋತೀರಾ? ಮನೆಗೆ ಬೇಕಾಗಿರೋರು ದಯವಿಟ್ಟು ಹೋಗಿ ಅಪ್ಲಿಕೇಶನ್ಸ್ ಹಾಕಿ ಯುಟಿಲೈಸ್ ಮಾಡ್ಕೊಳ್ಳಿ. ಇದು ರಾಜೀವ್ ಗಾಂಧಿ ವಸತಿ ಯೋಜನೆ. ಸರಿನಾ? ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.